ನಾನು ಗಜಾನಂದ್. ಏನಪ್ಪ ಅಂತಂದರೆ ಇವಾಗ ನಾನು ಎಲ್ಲಿದ್ದೀನಿ ಅಂತ ನೋಡ್ಬೋದು. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಬಜ್ಜಿ ಬೋಂಡ ಅಂಗಡಿ ನೀವು ಅನ್ಬೋದು, ಬಜ್ಜಿ ಬೋಂಡ ಅಂಗಡಿ ಬಂದ್ಬಿಟ್ಟು ಎಲ್ಲ ಕಡೆ ಇರುತ್ತೆ, ಎಲ್ಲ ಏರಿಯಾದಲ್ಲಿ ಇರುತ್ತೆ, ಅದೇ ರೀತಿ ಬೀದಿ ಬೀದಿ ಇರುತ್ತೆ. ಇದೇನಪ್ಪ ವಿಶೇಷ ಅಂತ ಕೇಳ್ಬೋದು. ವಿಶೇಷ ಏನಂದರೆ ನೀವು ಜನಗಳು ನೋಡಿದ್ರೇ ಗೊತ್ತಾಗುತ್ತೆ, ಅದೇ ವಿಶೇಷ. ಯಾಕಂದರೆ ಎಲ್ಲರೂ ಕೂಡ ಬಜ್ಜಿ ಬೋಂಡ ಹಾಕ್ತಾರೆ, ಬಟ್ ಅದೇ ರೀತಿ ಟೇಸ್ಟ್ ಕೊಡೋಲ್ಲ, ಅದೇ ರೀತಿ ಕ್ವಾಂಟಿಟಿ ಕೊಡೋಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗಂದರೆ 4 ಗಂಟೆಗೆ ಸ್ಟಾರ್ಟ್ ಆದರೆ 9 ಗಂಟೆವರೆಗೂ ಸತತವಾಗಿ ಜನ ಇರ್ತಾರೆ. ಇವಾಗ ನನ್ನ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ, ಮುಗಿ ಬೀಳ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು, ಅದೇ ರೀತಿ ಆಲೂ ಬಜ್ಜಿ ಆಗಿರ್ಬೋದು, ಅದೇ ರೀತಿ ಮೆಣಸಿನ್ಕಾಯಿ ಬಜ್ಜಿ ಆಗಿರ್ಬೋದು. ಇದನ್ನು ತಿನ್ನೋಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನೋಡಿ, ಹೆಂಗೆ ಮುತ್ಕೊಂಡಿದ್ದಾರೆ ಅಂತ ನೋಡಿ. ಅಂಗಡಿನೇ ಕಾಣಿಸ್ತಾ ಇಲ್ಲ, ಅಷ್ಟು ಜನ ಮುತ್ಕೊಂಡಿದ್ದಾರೆ. ಏನಕ್ಕೆ ಮುತ್ಕೊಂಡಿದ್ದಾರೆ, ಅದೇ ರೀತಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅದೇ ರೀತಿ ಯಾವ್ಯಾವ ಥರ ಟೇಸ್ಟ್ ಇದೆ ಅಂತೇಳಿ ಬನ್ನಿ ನೋಡೋಣ, ಅವ್ರನ್ನೂ ಕೂಡ ಕೇಳೋಣ. ನಾವು ಒಂದು 2 ಇಯರ್ಸಿಂದ ಇಲ್ಲೇ ಇರೋದು. ಬರ್ತಾ ಇರ್ತೀವಿ ಅವಾಗವಾಗ, ಮೀನ್ಸ್ ಅಂದರೆ ಜಾಸ್ತಿ ಬರ್ತಾ ಇರ್ತೀವಿ. ಒಂದು ವಾರಕ್ಕೆ 2-3 ಸಲ. ಅಂದರೆ ನಾನು ಸೋಮವಾರ, ಮಂಗಳವಾರ, ಬುಧವಾರ ಬರೋಕ್ಕಾಗಲ್ಲ, ಲೇಟಾಗಿ ಬರುತ್ತೆ. ಪಿ ಜಿಗೆ ಲೇಟಾಗಿ ಬರ್ತೀನಿ. ಸೊ ಗುರುವಾರ, ಶುಕ್ರವಾರ, ಶನಿವಾರ, ಒಂದೊಂದ್ಸಲಿ ಭಾನುವಾರ ಬರ್ತೀನಿ. ಓದ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮಾಸ್ಟರ್ ಆಫ್ ಸೋಷಲ್ ವರ್ಕ್ ಮಾಡ್ತಾಯಿದ್ದೀನಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ. ಆ್ಯಂಡ್ ನಮ್ಮದೊಂದು ಟ್ರಸ್ಟ್ ಇದೆ, ಕರ್ನಾಟಕ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ. ಅದರಲ್ಲಿ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿಕೊಂಡು ಮತ್ತು ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗೆ ಟ್ರೈನಿಂಗು ಕೊಡ್ತಾ ಇರ್ತೀನಿ. ಓಕೆ ಓಕೆ ಸರ್, ನೀವೊಬ್ಬರು ಸೋಷಿಯಲ್ ವರ್ಕರ್ ಓದ್ತಾ ಇರೋಂಥವ್ರು. ಸೊ ಏನು ಅನಿಸುತ್ತೆ ಅಂದರೆ ಇವರು ಬಜ್ಜಿ ನೋಡಿದಾಗ ಮತ್ತು ಪ್ರೈಸು ಎಲ್ಲ ನೋಡಿದಾಗ ಏನು ಅನಿಸುತ್ತೆ? ಪ್ರೈಸ್ ಓಕೆ, ಯಾಕಂದರೆ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಮೀನ್ಸ್ ಮೆಟೀರಿಯಲ್ಸ್ ಎಲ್ಲ ತುಂಬ ಹೈ ಆಗಿರೋದ್ರಿಂದ ಇಲ್ಲೂ ಹೈ ಆಗಿದೆ. ಬಟ್ ಆದರೂ ಟೇಸ್ಟ್ ಮ್ಯಾಟರ್ಸ್ ಅಲ್ವಾ, ಮನಿಗಿಂತ ಟೇಸ್ಟ್ ಮ್ಯಾಟರ್ಸ್. ಆ್ಯಂಡ್ ಇಲ್ಲಿ ನೀಟಾಗೂ ಕೊಡ್ತಾನೆ. ನಾನು ಮೆಡಿಕಲ್ ಆ್ಯಂಡ್ ಸೈಕೆಟ್ರಿಕ್ ಸೋಷಲ್ ವರ್ಕರು. ಅದರಲ್ಲಿ ನಾವೇನು ಮಾಡಬೇಕಂದ್ರೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಜಾಸ್ತಿ. ಹೊರಗಡೆ ಎಲ್ಲೆಲ್ಲೋ ತಿನ್ನೋ ಬದಲು ನಮಗೆ ಗೊತ್ತಿರುತ್ತಲ್ವ, ಅದಕ್ಕೆ ನೀಟಾಗಿ ಕೊಡ್ತಾನೆ. ಅದಕ್ಕೆ ನಾವು ಇಲ್ಲೇ ಎಣ್ಣೆ ಎಲ್ಲ ಒಳ್ಳೇದೇ ಆಗ್ತೀನಿ ಅಂತ ಹೇಳಿದ್ರು. ಹೌದು, ನೀಟಾಗಿ ಹಾಕ್ತಾರೆ. ನಿಮಗೆ ಗೊತ್ತಾಗುತ್ತಾ ಅಂದರೆ ಮೀನ್ಸ್ ಎಣ್ಣೆ ಟೇಸ್ಟ್ ಆಗ್ಬೋದು, ಮತ್ತು ಈಗ ಗಂಟೆ ಕರ ಅನ್ನೋದು ಆ ಥರ ಏನಿಲ್ಲ. ರೆಗ್ಯುಲರ್ ತಿಂತಾ ಇರ್ತಾರಲ್ವಾ, ಸೊ ರೆಗ್ಯುಲರ್ ತಿಂತಾ ಇರ್ತೀವಲ್ಲ, ಏನು ಹಂಗೇನಾಗಲ್ಲ, ಸೈಡ್ ಎಫೆಕ್ಟ್ ಏನಾಗಿಲ್ಲ, ಏನು ಹಂಗೇನಿಲ್ಲ. ಯಾಕಂದ್ರೆ ನಾವು ಹೊರಗಡೆ ಎಲ್ಲ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಇದರಲ್ಲಿ ಇಲ್ಲಿರೋದು? ನಾನು ಇಲ್ಲಿ ಜಾಸ್ತಿ ಯೂಸ್ ಮಾಡೋದು ಅಂತಂದರೆ ಕ್ಯಾಪ್ಸಿಕಮ್ ಬಜ್ಜಿ ಜಾಸ್ತಿ ಯೂಸ್ ಮಾಡೋದು. ಬೇರೆ ಯಾವ್ದು ತಿಂತೀರಾ? ಅದು ಬಿಟ್ಟರೆ ಮಿರ್ಚಿ ಬಜ್ಜಿ. ಅಂದರೆ ನಂಗೆ ಖಾರ ಜಾಸ್ತಿ ತಿನ್ನಲ್ಲ. ಸೊ ನಾವು ಬಂದರೆ ಅಣ್ಣ ಖಾರ ಜಾಸ್ತಿ ಹಾಕ್ತೀರಾ, ಕ್ಯಾಪ್ಸಿಕಮ್ಗೆ ಸ್ವಲ್ಪ ಮಾತ್ರ ಪುಡಿ ಹಾಕಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ನಿಮ್ಮ ಹೆಸರು ಸರ್? ಶ್ರೀನಿಧಿ BM ಅಂತ. ಓಕೆ, ಥ್ಯಾಂಕ್ ಯು. ನಿಮ್ದು ಯಾವ ನೇಟಿವ್? ನಮ್ಮದು ಸ್ವಂತ ಕೋಲಾರ. ನಾನು ಇಲ್ಲಿ ಒಂದು 7 ಇಯರ್ಸಿಂದ ಇದ್ದೀನಿ. ಈ ಏರಿಯಾದಲ್ಲಿ 2 ಇಯರ್ಸಿಂದ ಇದ್ದೀನಿ, 2.5 ಇಯರ್ಸಿಂದ ಇದ್ದೀನಿ, ಇಲ್ಲೇ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟು ಹೆಂಗಿದೆ? ಚೆನ್ನಾಗಿದೆಯಾ? ಮುಚ್ಚಿಟ್ಬಿಟ್ಟಿದ್ಯಾ? ಅಲ್ಲಿದೆಯಾ? ಮನೆಗೆ ಪಾರ್ಸಲ್ ಇದು? ರೆಗ್ಯುಲರ್ ಬರ್ತಾ ಇರ್ತೀಯ ಇವಾಗ? ಫಸ್ಟಾ? ರೆಗ್ಯುಲರ್. ಓಕೆ. ಸೊ ಡೈಲಿ ಸಂಜೆ? ಇಲ್ಲ ವಾರಕ್ಕೆ 4 ಸರಿ. ಮೇಡಮ್, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ಅದೇ ವಾರಕ್ಕೊಂದ್ಸರಿ ಆ ಥರ. ವಾರಕ್ಕೊಂದ್ಸಲ. ಇವ್ರು ಮಾತ್ರ ವಾರಕ್ಕೆ 2 ಸಲ? ಮಕ್ಕಳು ಬರ್ತಾ ಇರ್ತಾರೆ, ನಾವು. ಚೆನ್ನಾಗಿದೆ. ಫ್ರೀಕ್ವೆಂಟಾಗಿ ಬರ್ತಾ ಇರ್ತೀನಿ, ವೀಕ್ಲಿ ಒನ್ಸು ಟ್ವೈಸು. ಇಲ್ಲೇ ನಾನು ರಾಜನಗರ? ಹೌದು. ಇಲ್ಲ, ನಾನು ಬರೋದು ಯಲಹಂಕದಿಂದ, ಕೆಂಗೇರಿಯಿಂದ. ಕೆಂಗೇರಿಯಿಂದ ಇದಕ್ಕೋಸ್ಕರ ಬಂದಿರೋದಾ? ಹೌದು ಸರ್. ಕೆಂಗೇರಿ ಬೇರೆ ಕೆಲಸ ಇದೆಯಾ ಅಥವಾ ಇದಕ್ಕೆ ಬಂದಿಲ್ಲ? ಇಲ್ಲ, ಆ್ಯಕ್ಚುಲಿ ಈ ಕಡೆ ಬಂದಿದ್ದೆ, ನಮ್ಮ ಸಿಸ್ಟರ್ ಮನೆ ಇತ್ತು, ಹಂಗೆ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಸಾಟರ್ಡೆ ಸಂಡೇ ಅಷ್ಟು ಬರ್ತಿರ್ತೀವಿ ರೀ. ಕ್ಯಾಪ್ಸಿಕಮ್ ಬಜ್ಜಿ ಚೆನ್ನಾಗಿ ಮಾಡ್ತಾರೆ. ಯಾವ್ದು ಜಾಸ್ತಿ? ಕ್ಯಾಪ್ಸಿಕಮ್ ಬಜ್ಜಿ? ಕ್ಯಾಪ್ಸಿಕಮ್ ಬಜ್ಜಿ. ವಾರ ಬರ್ತೀರಾ ಅಥವಾ ಹಿಂಗೆ ಡೈಲಿ? ಅಂದರೆ ಒಂದು 10 ಡೇಸ್ ಇಲ್ಲ, ಸಾಟರ್ಡೆ ಸಂಡೇ ಅಷ್ಟೇ ಬರ್ತೀವಿ. ವೀಕೆಂಡ್. ಸರ್ ನಮಸ್ತೆ, ಹೇಗಿದೆ ಸರ್? ಚೆನ್ನಾಗಿದೆ. ಯಾವಾಗಾರು ಈ ಕಡೆ ಬಂದಾಗ ಬರ್ತೀವಿ. ಈ ಕಡೆ ಬಂದಾಗೆಲ್ಲ ಬರ್ತಾರೆ ನೋಡಿ. ಇದು ರಾಜಾಜಿನಗರ, ಇದು ರಾಮ ಮಂದಿರ್ ಬಜ್ಜಿ ಕಾರ್ನರ್. ನಾವು ಅಲ್ಲಿ 20 ವರ್ಷದಿಂದ ಬರ್ತಾ ಇದೆ ನೋಡಿ. ಇವಾಗ ಪಾರ್ಸಲ್ ತೊಗೊಂಡಿದ್ದೀನಿ 300 ರೂಪಾಯಿಗೆ. ಯಾವಾಗ ಇದು ಭಾಳ ಚೆನ್ನಾಗಿದೆ. ನಾವು 20 ವರ್ಷದಿಂದ ಅಲ್ಲೇ ತಿಂತೀನಿ. 20 साल से हम इधर खा रहा है. ये इसके जैसा ये एरिया में नहीं, पूरा बेंगलोर में या ये बज्जी ऐसा नहीं मिलता है. ಅದು ಇಲ್ಲ, ಇದು ಈ ಏರಿಯಾ ಇಲ್ಲ, ಪೂರ್ತಿ ಬೆಂಗಳೂರಿನಲ್ಲಿ ಈ ಥರ ಬಜ್ಜಿ ಸಿಕ್ಕಲ್ಲ ಇದು. ಥ್ಯಾಂಕ್ ಯು. ಕೊಡಿ ಸರ್, ಹೋಗೋಣ. ನಮ್ಮ ಹೆಸರು ಪ್ರಕಾಶ್ ಜೈನ್, ಈಟಾ ಅಪಾರ್ಟ್ಮೆಂಟು. ಅವ್ರ ಹೆಸರು ವಿನೋದ್ ಜೈನ್. ಸರ್, ಇಲ್ಲಿ ಲೋಕಲ್ಲಿ ಬರ್ತಿದ್ದೀವಿ. ಇಲ್ಲಿ ಕಡಿಮೆ ರೇಟ್ಗೆ ತುಂಬ ಟೇಸ್ಟಾಗಿರೋ ಇರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇರುತ್ತೆ. ಕಡಿಮೆ ರೇಟ್ಗೆ ಚೆನ್ನಾಗಿರುತ್ತೆ. ಎಷ್ಟು ರೆಗ್ಯುಲರ್ ಬರ್ತಾ ಇರ್ತೀರಾ? ಎಷ್ಟು ದಿನ ಬರ್ತಾ ಇದ್ದೀರಾ? ಸುಮಾರು ಒಂದು 5 ವರ್ಷದಿಂದ ಬರ್ತೀವಿ. 5 ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿ ಮನೆ? ಇಲ್ಲೇ ಸರ್, ಪಕ್ಕದಲ್ಲೇ. ಇಲ್ಲಿ. ವಾರಕ್ಕೆ 1 ಸಲ ಬರ್ತೀರಾ ಅಥವಾ ವಾರಕ್ಕೆ 1-2 ಸಲ? ಇಲ್ಲ, ವಾರಕ್ಕೆ 3 ದಿನ ಬರ್ತೀವಿ. ವಾರಕ್ಕೆ 3 ದಿನ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶ್ರೀನಿವಾಸ್. 42 ಇಯರ್ಸ್ ಆಗಿದೆ. 42 ಇಯರ್ಸ್.
ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಇದೇ ಜಾಗದಲ್ಲಿ ಮಾಡ್ತಾ ಇದ್ದಿದ್ದು. ನಮ್ಮ ತಂದೆಯವರು ಶುರು ಮಾಡಿದ್ದು 1982, 83 ಟೈಮಲ್ಲಿ. ಸೊ ಅಲ್ಲಿಂದ ಅದಾದಮೇಲೆ 2000ವರೆಗೂ ಅವರಿದ್ದರು. ಅವರು ಹೋದ ನಂತರ ನಮ್ಮ ಅಕ್ಕ ಒಂದು 10 ವರ್ಷ ಮಾಡಿದ್ರು. ಇವಾಗ 2010ಇಂದ ಇವತ್ತಿನವರೆಗೂ ನಾನು ಮಾಡೋದು. ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ 2010 ಪಾಸ್ಔಟ್ ಆದಮೇಲೆ ಇವತ್ತಿನವರೆಗೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್ ಈಗ ನೀವು ತಂದೆಯವ್ರು ಮಾಡ್ತಾ ಇದ್ರು, ಬಟ್ ನೀವು ಗ್ರ್ಯಾಜುಯೇಷನ್ ಮುಗಿಸಿ ಬೇರೆ ಕೆಲಸನೂ ಮಾಡ್ಬೋದಿತ್ತು, ಯಾಕೆ ಇದನ್ನೇ ಮತ್ತೆ ಫ್ಯಾಮಿಲಿ ಸಿಚುವೇಶನ್ ಹಾಗೆ ಇತ್ತು. ಬಟ್ ಇಲ್ಲೇ ಒಳ್ಳೆ ಅರ್ನಿಂಗ್ ಇರೋದು ಕಾರಣ ಬೇರೆ ಹೊರಗಡೆ ಹೋಗಿ ಮಾಡೋದು ಯಾಕೆ ಅಂತ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಸರ್ ತಿಂಗಳಿಗೆ ಸರ್ ಯಾವ್ಯಾವ ಥರದ್ದು ಹೋಗುತ್ತೆ ಐಟಮ್? ಅಂದರೆ ಬಜ್ಜಿ ಜಾಸ್ತಿ ಹೋಗುತ್ತೆ? ಮೋಸ್ಟ್ ಫೇಮಸ್ ಕ್ಯಾಪ್ಸಿಕಮ್ ತುಂಬ ಹೋಗುತ್ತೆ. ಅದಾದಮೇಲೆ ಎಲ್ಲ ಬಜ್ಜಿನೂ ಚೆನ್ನಾಗೇ ಹೋಗುತ್ತೆ. ಉದ್ದಿನೊಡೆಗೆ ಒಂದು ಬೇರೆಯೇ ಫ್ಯಾನ್ ಬೇಸ್ ಇದ್ದಾರೆ. ಬಟ್ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿ ಹೋಗುತ್ತೆ, ತುಂಬ ಫೇಮಸ್ ಕೂಡ. ಸರ್ ಈಗ ನಿಮ್ಗೆ ಇಲ್ಲಿ ಇಷ್ಟು ಕ್ರೌಡ್ ಎಲ್ಲೂ ನೋಡಿಲ್ಲ ಬಜ್ಜಿ ಅಂಗಡಿಗೆ. ಸೊ ನಿಮ್ಮದು ಏನು ಸ್ಪೆಷಲ್ ಕೊಡ್ತೀರಾ? ಏನಿಲ್ಲ ಸರ್, ನಾವು ಯಾವುದನ್ನು ಅಂಗಡಿಯಿಂದ ತಂದು ಮಾಡೋದಿಲ್ಲ. ಸೊ ನಾವು ಕಡಲೆಬೇಳೆ ತೊಗೊಂಡು ನಾವೇ ಬೀಸಿ, ಮತ್ತು ಎಣ್ಣೆನೂ ಅಷ್ಟೇ ಬೇರೆ ಕಡೆ ಎಲ್ಲ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ನಾವು ಗೋಲ್ಡ್ ವಿನ್ನರೇ ಯೂಸ್ ಮಾಡೋದು. ಹಂಗಾಗಿ ಅದು ಬೇರೆಯೇ ಟೇಸ್ಟ್ ಬರ್ತಾ ಹೋಗುತ್ತೆ. ಬೇರೆಯವರಾದರೆ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ಅಂತ ಬರುತ್ತೆ, ಅದನ್ನು ಹಾಕಿ ಮಾಡ್ತಾರೆ. ಅದರಲ್ಲಿ ಮೆಕ್ಕೆಜೋಳ ಎಲ್ಲ ಮಿಕ್ಸ್ ಇರೋದ್ರಿಂದ ಆ ಕ್ವಾಲಿಟಿ ಬರೋದಿಲ್ಲ ಅಷ್ಟೇ. ಇದು ಪ್ಯೂರ್ ಕಡಲೆ ಹಿಟ್ಟಲ್ಲೇ ಇರುತ್ತೆ ಅಷ್ಟೇ, ಬೇರೆ ಏನೂ ಮಿಕ್ಸ್ ಮಾಡಲ್ಲ ನಾವು, ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ತೀವಿ. ಸೊ ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಅದು ತಿಂದವ್ರು ಹೇಳಬೇಕು. ಓಕೆ, ಅಲ್ಲ ಹೇಳ್ತಾವ್ರೆ ಎಲ್ಲ ಚೆನ್ನಾಗಿದೆ, ರೆಗ್ಯುಲರ್ ಬರ್ತಾ ಇದ್ದೀನಿ, ವಾರಕ್ಕೊಂದ್ಸಲ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಶಾನ್ಗಟ್ಲೆಯಿಂದ ಬರೋರು ಇದ್ದಾರೆ. ಮೊನ್ನೆ ಒಬ್ಬರು ಡಾಕ್ಟ್ರು ಬಂದಿದ್ರು, US ಹೋಗಿ 18 ವರ್ಷ ಆಗಿತ್ತಂತೆ, ಮತ್ತೆ ಬಂದಿದ್ದಾರೆ. 18 ವರ್ಷ ಹಿಂದೆ ಹೇಗಿತ್ತು ಇವತ್ತು ಆಗಿದೆ ನಿಮ್ಮ ಅಂಗಡಿಲಿ ಅಂತ. ಬೆಳಗ್ಗೆ 5:30ಇಂದ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಬೇಕು. ಬೆಳಗ್ಗೆ 5 ಮಾರ್ಕೆಟ್ ಹೋಗಿ ಬರೋದ್ರಿಂದ ಹಿಡಿದು ರಾತ್ರಿ ಅಂಗಡಿ ತೊಳೆದು ಬಾಕ್ಲು ಹಾಕೋವರೆಗೂ ನಾವು ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಿರ್ತೀವಿ, ಒಳ್ಳೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಖಂಡಿತ ಮಾಡಿ. ಹೌದು. ಹೆಸರು ಸರ್? ರಾಜೇಶ್ ಅಂತ. ಓಕೆ, ಥ್ಯಾಂಕ್ ಯು. ಓಕೆ.